ನೋಡಿ, ಕರ್ನಾಟಕ ಮಹಾರಾಷ್ಟ್ರ ಬಳಿಕ ಹರಿಯಾಣದಲ್ಲೂ ಓಟ್ ಚೋರಿಯಾಗಿದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಓಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಹಾರ ಎಲೆಕ್ಷನ್ ಹೊತ್ತಲ್ಲಿಯೇ ಹೆಚ್ ಫೈಲ್ಸ್ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಹರಿಯಾಣ ರಾಜ್ಯದಲ್ಲಿ ಎಲ್ಲಾ ಮತದಾನ ಕಳವಾಗಿದೆ. ಹರಿಯಾಣದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಓಟ್ ಕಳ್ಳತನವಾಗಿದೆ. ಒಬ್ಬ ಯುವತಿ ಹೆಸರಲ್ಲೇ 22 ವೋಟರ್ ಕಾರ್ಡ್ ಇದೆ. ಒಬ್ಬಳೇ ಯುವತಿಯಿಂದ 10ಕ್ಕೂ ಹೆಚ್ಚು ಕಡೆ ಮತದಾನವನ್ನ ಮಾಡಿಸಲಾಗ್ತಾ ಇದೆ. 100% ಸಾಕ್ಷ್ಯಗಳನ್ನ ಕೊಟ್ಟು ಆಯೋಗವನ್ನ ಪ್ರಶ್ನಿಸಿದ್ದೇವೆ. ಇಡೀ ದೇಶದಲ್ಲಿ ಓಟ್ ಚೋರಿ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಮತಗಳ್ಳತನ ಕುರಿತು ಹೈಡ್ರೋಜನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ವಿತ್ ಡಾಕ್ಯುಮೆಂಟ್ಸ್. 25 ಲಕ್ಷ ಓಟ್ ಚೋರಿಯಾಗಿದೆ ಅಂತ ಹೇಳಿ ಇದೀಗ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಕೂಡ ಅವರು ಕರ್ನಾಟಕ ವಿಚಾರಕ್ಕೆ ಬರುವುದಾದ್ರೆ ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ನಕಲಿ ಮತಗಳು ಚಲಾವಣೆಯಾಗಿದೆ ಅಂತ ಹೇಳಿ ಆರೋಪವನ್ನ ಕೂಡ ಮಾಡಿದ್ರು. ಇದಕ್ಕೆ ಚುನಾವಣಾ ಆಯೋಗ ಕೂಡ ಪ್ರಶ್ನೆಯನ್ನ ಕೂಡ ಮಾಡಿತ್ತು, ಅಂಕಿ ಅಂಶಗಳನ್ನ ಕೂಡ ಬಿಡುಗಡೆ ಮಾಡಿತ್ತು, ಸಾಕ್ಷಿಗಳನ್ನ ಕೊಡಿ ಅಂತ ಕೂಡ ಕೇಳಿತ್ತು. ಅದರಲ್ಲಿ ವಿಫಲವಾಗಿದ್ರು. ಬಟ್ ಈಗ ಹರಿಯಾಣದ ವಿಚಾರದಲ್ಲೂ ಕೂಡ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. 25 ಲಕ್ಷಕ್ಕೂ ಹೆಚ್ಚು ಓಟ್ ಚೋರಿಯಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಕಡೆ ಮತದಾನವನ್ನ ಮಾಡ್ತಾ ಇದ್ದಾರೆ ಒಬ್ಬರೇ ಮಹಿಳೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. डुप्लीकेट वोटर्स 5 लाख, इनवैलिड एड्रेसेस 90,000, तकरीबन 90,000, बल्क वोटर्स 19 लाख। और ये जो आखिरी हमने खाली रखे हैं, मिसयूज ऑफ फॉर्म 6, मिसयूज ऑफ फॉर्म 7, ये एडिशंस और डिलीशंस हैं। महादेवपुरा के प्रेजेंटेशन के बाद इलेक्शन कमीशन हमें ये फॉर्म नहीं देती। महादेवपुरा के टाइम उन्होंने गलती कर दी, हमें मिल गई, इसलिए हमने वो आपको दिखा दिया। मगर महादेवपुरा के बाद, आलन के बाद ये हमें फॉर्म 7 और फॉर्म 6 नहीं देती। तो हम इसके बारे में आपको बता नहीं सकते, क्योंकि हम सिर्फ 100% प्रूफ के साथ आपको डेटा देते हैं। मगर इसमें अगर आप देखें, महादेवपुरा में फॉर्म 6 में तकरीबन 30% वोटर चोरी फॉर्म 6 में हुई थी। तो अप्रोक्सीमेटली यहां भी वही होगा। फॉर्म 6 और फॉर्म 7 में हमारा अंदाजा है कि तकरीबन 10 लाख एक्स्ट्रा वोट चोरी होगी, मगर उसको हम ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಹೆಚ್ ಫೈಲ್ಸ್ ಹೆಸರಿನಲ್ಲಿ ಹೊಸ ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಈ ಸಾಕ್ಷ್ಯಗಳಲ್ಲಿ ಏನೆಲ್ಲ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಿ. ರಮ್ಯಾ, ಏನೊಂದು ಕರ್ನಾಟಕದ ಆಳಂದ ಮತ್ತೆ ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ವೇಳೆ ಮತಗಳ ಒಂದು ಕಳ್ಳತನ ನಡೆಸಿ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಈಗ ನೇರವಾಗಿ ಹರಿಯಾಣ ವಿಧಾನಸಭಾ ಚುನಾವಣೆಯತ್ತ ಬೊಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಅಂದ್ರೆ 2024ರಲ್ಲಿ ಹರಿಯಾಣ ವಿಧಾನಸಭಾ ಚುನಾವಣೆ ನಡೀತು. ಈ ಒಂದು ಚುನಾವಣೆಯಲ್ಲಿ ಓವರ್ ಆಲ್ ಇಡೀ ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಮತಗಳ ಕಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪದ ಸಾರಾಂಶ. ಈ 25 ಲಕ್ಷ ಮತಗಳ ಪೈಕಿ 5.21 ಲಕ್ಷ ಅಂದ್ರೆ 5,21,000 ಮತಗಳು ಡೂಪ್ಲಿಕೇಟ್ ವೋಟರ್ಸ್ ಆಗಿದ್ದಾರೆ. ಇನ್ನ 93,000 ವೋಟರ್ಸ್ಗಳು ಅನರ್ಹ ಮತದಾರರು ಅಂದ್ರೆ ಇನ್ವ್ಯಾಲಿಡ್ ವೋಟರ್ಸ್. ಮತ್ತೆ 19 ಲಕ್ಷಕ್ಕೂ ಹೆಚ್ಚು ಮತದಾರರು ಬಲ್ಕ್ ವೋಟರ್ಸ್ ಅಂತ ಹೇಳಿದ್ದಾರೆ. ಈ ಬಲ್ಕ್ ವೋಟರ್ಸ್ಗೆ ರಾಹುಲ್ ಗಾಂಧಿ ಅವರು ಒಂದು ಅತ್ಯುತ್ತಮ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಬ್ರೆಜಿಲಿಯನ್ ಮಾಡಲ್, ಬ್ರೆಜಿಲ್ ದೇಶದ ಮಾಡಲ್ ಮ್ಯಾಥ್ಯೂಸ್ ಫೆರಾರೋ ಅಂತ, ಆ ಹುಡುಗಿ ಹೆಸರಲ್ಲಿ 22 ವೋಟ್ಗಳು ಚಲಾವಣೆ ಆಗಿದ್ದಾವೆ. ಆ ಹುಡುಗಿಯ ಫೋಟೋನು ಕೂಡ ರಾಹುಲ್ ಗಾಂಧಿ ಅವರು ಪ್ರದರ್ಶನ ಮಾಡಿದ್ದಾರೆ. ಆ ಮಾಡೆಲ್ ನ ಹೆಸರು ಇಟ್ಕೊಂಡು 22 ಮಂದಿ ಮತ ಚಲಾವಣೆ ಮಾಡಿದ್ದಾರೆ. ಮತ್ತೆ ಪ್ರತಿಯೊಬ್ಬರದ್ದು ಹೆಸರು ಬೇರೆ ಬೇರೆ ಇದೆ. ಸೀಮಾ, ಸ್ವೀಟಿ, ಸರಸ್ವತಿ, ರಶ್ಮಿ, ವಿಮ್ಲಾ, ವಿಲ್ಮಾ, ಏನೇನೋ ಬೇರೆ ಬೇರೆ ಹೆಸರುಗಳು ಇಟ್ಕೊಂಡು ಒತ್ತು 22 ಜನ 10 ಬೇರೆ ಬೇರೆ ಬೂತ್ಗಳಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ಇದು ಒಂದು ಉದಾಹರಣೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಈ ರೀತಿ ಸಾಕಷ್ಟು ಅಕ್ರಮಗಳು ನಡೆದಿದ್ದಾವೆ. ಈ ರೀತಿ ಅಕ್ರಮಗಳಿಗೆಲ್ಲ ಚುನಾವಣಾ ಆಯೋಗ ಉತ್ತರ ಕೊಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಜೊತೆಗೆ ಈಗ ಒಂದು ಮಿನಿ ಬಸ್ ಅಷ್ಟು, ಮಿನಿ ಲಾರಿಯಲ್ಲಿ ಆಗುವಷ್ಟು ಲೋಡ್ ಅಷ್ಟು ಪೇಪರ್ ಗಳನ್ನ ಅವರು ತಗೊಂಡ್ಬಂದು ಪ್ರದರ್ಶನ ಮಾಡಿದ್ರು. ಜೊತೆಗೆ ಯಾರು ಅಸಲಿ ವೋಟರ್, ಯಾರು ನಕಲಿ ವೋಟರ್ ಅಂತ ಹೇಳ್ಬಿಟ್ಟು ಮತದಾರರನ್ನು ಕೂಡ ವೇದಿಕೆ ಕರೆದು ವೀಲ್ ಚೇರ್ ಅಲ್ಲಿ ಆಗಮಿಸಿದ್ದ ಮತದಾರರನ್ನ ಸಮೇತವಾಗಿ ತೋರಿಸಿ ಅವರ ಬಾಯಿಂದಾನೆ ಮಾತಾಡಿಸೋ ಮೂಲಕ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಈ ಒಂದು ಹೈಡ್ರೋಜನ್ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.